ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಮುಕಚ್ಚೇರಿ ಹೈದರಾಳಿ ರಸ್ತೆಯ ನಿವಾಸಿಗಳ ಗೋಳು ಕೇಳುವವರಿಲ್ಲ ಎಂಬಂತಾಗಿದೆ. ಉಳ್ಳಾಲ ನಗರಸಭೆಗೆ ಸಾಲು ಸಾಲು ದೂರುಗಳನ್ನು ಕೊಟ್ಟರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಅಷ್ಟಕ್ಕೂ ಇಲ್ಲಿನ ಸಮಸ್ಯೆ ಹೇಳೋದಾದ್ರೆ ಇಲ್ಲಿನ ಚರಂಡಿಯ ಕಾಂಕ್ರೀಟ್ ಮುಚ್ಚಳವನ್ನ ಸ್ವಚ್ಛತಾ ಕಾರ್ಯಕ್ಕಾಗಿ ತೆರೆಯಲಾಗಿತ್ತು. ಆದರೆ ಕೆಲಸ ಮುಗಿದ ನಂತರ ಚರಂಡಿಯ ಮುಚ್ಚಳಗಳನ್ನು ಸರಿಯಾಗಿ ಮುಚ್ಚದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಈ ರಸ್ತೆಯಲ್ಲಿ ಪ್ರತಿದಿನ ಶಾಲಾ ಮಕ್ಕಳು ಸಾರ್ವಜನಿಕರು ಸಂಚರಿಸುತ್ತಾರೆ. ಈ ನಡುವೆ ಕ್ಷಣಾರ್ಧದಲ್ಲಿ ಅಪಘಾತ ಸಂಭವಿಸಿದರೆ ಯಾರನ್ನ ಹೊಣೆಯಾಗಿಸಬೇಕು? ಉಳ್ಳಾಲ ನಗರಸಭೆಗೆ ಈ ಗಂಭೀರ ಸಮಸ್ಯೆಯ ಬಗ್ಗೆ ಇಷ್ಟು ಉದ್ದಟತನ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ತೋಡಿನ ಮೇಲ್ಭಾಗದಲ್ಲಿ ಕಲ್ಲು ಇಲ್ಲದ ಪರಿಣಾಮ ಚರಂಡಿ ನೀರು ಮಳೆಗಾಲದಲ್ಲಿ ಮನೆ ಬಾಗಿಲಿಗೆ ಬರುತ್ತಿದೆ ಎಂದು ಆರೋಪಿಸಿದ್ದಾರೆ. ಸೊಳ್ಳೆಗಳ ಕಾಟ ಮತ್ತು ಅನಾರೋಗ್ಯದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಇತ್ತೀಚೆಗೆ ಈ ಬಗ್ಗೆ ಉಳ್ಳಾಲ ವಾಣಿ ವರದಿಯೊಂದನ್ನು ಪ್ರಕಟಿಸಿತ್ತು. ಆ ಬಳಿಕ 2 ದಿನ ಸರಿಪಡಿಸುವಂತಹ ಕೆಲಸಗಳು ನಡೆದಿದೆ. ಆದರೆ 3ನೇ ದಿನ ಅವರುಗಳ ಪತ್ತೆ ಇಲ್ಲ ಎಂದು ಸ್ಥಳೀಯರಾದ ಅನೀಫ್ ಆರೋಪಿಸಿದ್ದಾರೆ. ಒಂದು 4-5 ಜನ ಹೋಗಿ ಲೆಟರ್ ಎಲ್ಲ ಕೊಟ್ಟು ಬಂದಿದೆ. ಮರು ದಿವಸ ಬಂದು ನೋಡಿದ್ರು, ಇಲ್ಲಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ರು. ಇಬ್ಬರು ಬಂದು ಈ ತೋಡಲ್ಲಿ ಇಲ್ಲೆಲ್ಲ ಬಂದು ಕೆಲಸ ಮಾಡಿ ಹೋಗಿದ್ದಾರೆ. ಆದರೂ ಬಂದು ಮುಟ್ಲಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಕಲ್ಲು ತೆಗೆದು ಹೋಗಿದ್ದಾರೆ. ಇಷ್ಟವರೆಗೆ ಅವ್ರಿಗೆ ಸರಿ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಗಾಡಿ ಬರಲಿಕ್ಕೆ ಸಹ ಆಗೋದಿಲ್ಲ. ಮತ್ತು ನೀರು ತುಂಬಿದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ನಮ್ಮ ಈ ಮನೆ ಮುಂದೆ ಒಂದು ಮನೆ ಉಂಟು. ಅವರ ಮನೆ ಒಳಗೆ ಎಲ್ಲ ಫುಲ್ಲು ನೀರು ಬರ್ತದೆ, ಮತ್ತು ಬಾವಿ ಒಳಗೆ ಹೋಗ್ತದೆ. ಅವ್ರಿಗೆ ಕುಡಿಯಲಿಕ್ಕೆ ಸಹ ಆಗೋದಿಲ್ಲ, ಏನೂ ಇಲ್ಲ. ನಮ್ಮ ಮನೆ ಒಳಗೆ ಸಹ ಎಲ್ಲ ಬರ್ತದೆ. ಇತ್ತಲಲ್ಲಿ ಎಲ್ಲ ಹೀಗೆ ಇದು ಮಾಡಿ ಹೋಗ್ತಾರೆ. ಯಾರು ಇದು ಮಾಡಿ ಬೇಜವಾಬ್ದಾರಿ ಮಾಡೋದಿಲ್ಲ. 2 ದಿವಸ ಮಾಡ್ತಾರೆ, 3ನೇ ದಿವಸ ಬಿಡ್ತಾರೆ. ಇದೇನು ಏನಾದ್ರು ಆದಷ್ಟು ಬೇಗ ನೀವು ಇದು ಬಂದು ಮಳೆಗಾಲ ಮುಂಚೆ ಬಂದು ಸರಿ ಮಾಡಿ ಕೊಡಬೇಕು. ನೋಡಿ, ತೋಡಿಲಲ್ಲಿ ಅಲ್ಲಿ ಕಲ್ಲು ಬಿದ್ದಿದೆ, ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ. ಈಗ ಒಂದು ಜೋರು ಮಳೆ ಬಂದರೆ ಅಲ್ಲಿ ಎಲ್ಲ ಇಡೀ 2 ಮನೆ 3 ಮನೆ ಬ್ಲಾಕ್ ಆಗ್ತದೆ ನಮಗೆ. ಮತ್ತು ಮಕ್ಕಳಿಗೆ ಏನು ಮಾಡಲಿಕ್ಕೆ ಹೊರಗಡೆ ಇಳಿಲಿಕ್ಕೆ ಆಗೋದಿಲ್ಲ. ನಮಗೆ ಏನಿಲ್ಲ, ಇದನ್ನು ಮಳೆಗಾಲದ ಮುಂಚೆ ಇದೆಲ್ಲ ತೆಗೆದು ಮುಚ್ಚಿ ಕೊಡಬೇಕು. ಮತ್ತು ಮಕ್ಕಳು ಅಷ್ಟು ಇದರಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಈಗ ಹೇಳಲಿಕ್ಕೆ ಆಗೋದಿಲ್ಲ, ಮಳೆ ಜಾಸ್ತಿ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸಣ್ಣ ಮಕ್ಕಳುಂಟು, ಮದ್ರಸೆಗೆ ಹೋಗೋರುಂಟು, ಲೆಟ್ರು ಸಹ ಕೊಟ್ಟಾಯಿತು. ಮತ್ತು ಬಂದು ನೋಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದರೂ ಕ್ರಮ ತೆಗಿಲಿಲ್ಲ. ಈ ಕಲ್ಲನ್ನು ಮುಚ್ಚೋದು ತಿರ್ಗಾ, ಅದು ಹಳೆಯದಾಗಿ 30 ವರ್ಷ ಆಯಿತು ಆ ಕಲ್ಲಿಗೆ. ಯಾರು ಮಕ್ಕಳು ಅದರ ಮೇಲೆ ನಡೆದು ಹೋದರೆ ಮಕ್ಕಳು ನೀರೊಳಗೆ ಬೀಳ್ತಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಆ ಕಲ್ಲು ಒಂದು ಸಾರಿ ಬಂದು ನೋಡಿ, ಅದು ಎಷ್ಟು ವರ್ಷ ಆಗಿದೆ ಅಂತೇಳಿ. ಕಬ್ಬಣ ಎಲ್ಲ ತುಕ್ಕಿ ಹಿಡಿದು ಏನೂ ಇಲ್ಲ. ಒಬ್ಬರು ಮನುಷ್ಯನ ನಡೆದರೆ ಅದರಲ್ಲಿ ಅದು ಅಲ್ಲೇ ಕೆಳಗೆ ಹೋಗ್ತದೆ ಎಲ್ಲ. ಒಂದು ಮಕ್ಕಳು ಸಹ ಅಷ್ಟು ವೆಯ್ಟ್ ಇಲ್ಲ ಅದಕ್ಕೆ ಕಲ್ಲಿಗೆ. ಅದೊಂದು ಬೇಗ, ಆದಷ್ಟು ಬೇಗ ನೀವು ಅದನ್ನು ಪ್ರಯತ್ನ ಮಾಡಿ ನಮಗೆ ಇದು ಮಾಡಿ ಕೊಡಬೇಕು. ಕಾಮಗಾರಿ ನಡೆಸಲು ಫಂಡ್ ಇಲ್ಲ ಎಂಬ ಉತ್ತರವನ್ನ ಉಳ್ಳಾಲ ನಗರಸಭೆ ನೀಡುತ್ತಿದೆ. ಆದರೆ ಸ್ಥಳೀಯರು ಕಟ್ಟಿದ ತೆರಿಗೆ ಹಣ ಎಲ್ಲಿಗೆ ಹೋಯಿತು ಎಂದು ಸ್ಥಳೀಯರು ಕೇಳಿದ್ದಾರೆ. ಅವರ ಹತ್ರ ನಮ್ಮ ಪಂಚಾಯತಿ ಇದರಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನೋಡಿ, ಇಲ್ಲಿ 3 ದಿವಸ ಆಯಿತು ಮನೆ ಕಾಸ ತಗೊಂಡೋಗೋದೆ. ನಾವು ಟ್ಯಾಕ್ಸ್ ಕಟ್ಟದಿದ್ರೆ ಮರು ದಿವಸ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. 1 ರೂಪಾಯಿ ಬಿಡುವುದಿಲ್ಲ. ಈಗ ನೋಡಿ, 4-5 ದಿವಸ ಉಂಟು. ಎಷ್ಟು ಕಸ ಉಂಟು ಇಲ್ಲಿ ಮನೆಯೊಳಗೆ. ಅದು ಎಲ್ಲ ಗಲೀಜಲ್ವ. ಅದು ವಾರಕ್ಕೆ 2 ಸಾರಿ ಬಂದರೂ ಆಯಿತು, 3 ಸಾರಿ ಬಂದರೂ ಆಯಿತು. ಟ್ಯಾಕ್ಸ್ ಮಾತ್ರ ಕರೆಕ್ಟ್ ಕಟ್ಟಬೇಕು ನಾವು ಅದಕ್ಕೆ. ಅದು ಏಪ್ರಿಲ್ ಒಳಗೆ ಅವರು ಹೇಳಿದ ಪ್ರಕಾರದ ಒಳಗೆ ಕಟ್ಟಬೇಕು. ಅದ್ರ ಮುಂಚೆ ಮಾಡಿದ್ರೆ ಫೈನ್ ಅದಕ್ಕೆ. ಇಲ್ಲಿ ಬರದಿದ್ರೂ ತೊಂದರೆ ಇಲ್ಲ, ನಾವು ಫೈನ್ ಒಂದು ಮಾತ್ರ ಕರೆಕ್ಟ್ ಕಟ್ಟಬೇಕಲ್ಲಿ. ಮಳೆಗಾಲದಲ್ಲಿ ಅನಾಹುತವಾದರೆ ಯಾರು ಹೊಣೆ? ಅದಕ್ಕೂ ಮುನ್ನವೇ ನಗರಸಭೆ ಎಚ್ಚೆತ್ತುಕೊಳ್ಳಬೇಕು. ಚರಂಡಿ ನೀರು ಬಾವಿಗೆ ಸೇರುತ್ತಿರುವ ಪರಿಣಾಮ ಬಾವಿಯ ನೀರು ಕುಡಿಯಲು ಯೋಗ್ಯವಲ್ಲದ ನೀರಾಗಿ ಪರಿವರ್ತಿತವಾಗಿದೆ. ಈ ಬಗ್ಗೆ ಸ್ಥಳೀಯರಾದ ಇಲಿಯಾಸ್ ಜಲಾಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು 30-40 ವರ್ಷ ಇತ್ತು ಇಲ್ಲಿ ಈ ತೋಡು ಪ್ರಾಬ್ಲಮ್ ಆಗಿ. ತೋಡು ಬಾಮಿಗೆ ಕೌನ್ಸಿಲರ್ ಇಲ್ಲಿ ಇದ್ದಾರೆ. 2-3 ಸರ್ತಿ ಬಂದರು, ಈಗ ನೋಡ್ಕೊಂಡು ಹೋದರು. ಎಷ್ಟೋ ಸರ್ತಿ ಮಾತಾಡಿದೆ ನಾವು, ಅದು ಸರಿ ಮಾಡಿಕೊಡಿ, ಅದು ಕ್ಲಿಯರ್ ಮಾಡಿಕೊಡಿ. ಅದು ಹೋಗಿದೆ. ಅದು ಮೊದಲು ಕಲ್ಲು ಕಟ್ಟ ತೋಡು, ಆ ತೋಡನ್ನು ಸರಿ ಮಾಡಬೇಕು. ಸರಿ ಮಾಡುವ ಅಗತ್ಯ ಉಂಟಲ್ಲ, ಅದು ತೆಗೆದು ಫುಲ್ಲು ಕ್ಲೀನ್ ಮಾಡಿ ತೆಗೆದು ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಚೇಂಬರ್ ಸರಿ ಕಟ್ಟಬೇಕು. ಕಟ್ಟದಿಲ್ಲದ್ರೆ ಉಂಟಲ್ಲ, ಅದು ನಿಲ್ಲುವುದಿಲ್ಲ. ಅವರ ಅಲ್ಲಿ ಮನೆ ಉಂಟು ಹತ್ತಿರ, ಆ ಮನೆ ಬಾವಿಗೆ ಗಲೀಜು ನೀರೆಲ್ಲ ಹೋಗ್ತದೆ. ಅವರು ಬಂದು ನಮ್ಮ ಹತ್ರ ಎಲ್ಲ ಹೇಳಿದ್ರು, ಕೂಗಿದ್ರು 2-3 ಸರ್ತಿ. ಅದು ಇಲ್ಲಿ ನೀರು ತುಂಬಿದೆ, ನನಗೆ ನೀರು ಕೊಡಲಿಕ್ಕಾಗೋದಿಲ್ಲ, ಹಾಗೆ ಹೀಗೆ ಸುಮಾರು ಸರ್ತಿ ಮಾತಾಡಿದ್ರು. ನಾವು ಸಹ ಕೌನ್ಸಿಲರ್ ಹತ್ರ ಮಾತಾಡಿ ಆಗಿದೆ, ಬಾಬು ಕಾಂಪೌಂಡಲ್ಲಿ ಆ ಸೈಡಲ್ಲಿ. ಆದರೆ ಸಹ ಅವರು ಕೇರ್ ಮಾಡಲಿಲ್ಲ. ಬರ್ತಾರೆ, ನೋಡ್ತಾರೆ, ಅದು ಮಾಡುವ, ಅದು ಫಂಡಲ್ಲಿ ಕಾಸು ಹಣ ಇಲ್ಲ, ಅಲ್ಲಿ ಹಾಗೆ ಇಲ್ಲ, ಈಗಿಲ್ಲ ಅಂಥದ್ದೆಲ್ಲ ಮಾತಾಡ್ತಾರೆ. ಖಾಲಿ ಇದೇ ಮಾತು, ಬೇರೆ ಏನು ವಿಷಯ ಇಲ್ಲ. ಒಮ್ಮೆ ಅವರು ಬಂದಿದ್ದಾರೆ, ಪಂಚಾಯತ್ ಬೋರ್ಡ್ ಇಲ್ಲಿ ಬಂದು ಅವರು ನೋಡಿ ಫೋಟೋ ತೆಗೆದು ಹೋಗಿದ್ದಾರೆ. ಅದರ ನಂತರ ಏನು ವಿಷಯನೂ ಇಲ್ಲ. ಒಂದು ಬರ್ತಾರೆ, 2 ಕಲ್ಲು ತೆಗ್ತಾರೆ, 2 ಜನ ಬರ್ತಾರೆ, 1 ಕಲ್ಲು ತೆಗ್ತಾರೆ, ಕೆಸರು ತೆಗ್ತಾರೆ, ಸ್ವಲ್ಪ ಅಲ್ಲಿ ಬಿಡುತ್ತಾರೆ, ಹೋಗ್ತಾರೆ, ಮತ್ತು ಬರುವುದಿಲ್ಲ.
ಇದೇ ಥರ ಮಾಡೋದಲ್ಲಾದರೆ ಬೇರೆ ಏನು ವ್ಯವಸ್ಥೆ ಮಾಡೋದಿಲ್ಲ. ಕೊಲ್ಲುತ್ತುವ ಕಾರ್ಯಕ್ರಮ ಮಾಡದೆ ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿ ಕಸ ಎಲ್ಲ ಎಲ್ಲ ತುಂಬಿ ಹೋಗಿದೆ. ಅದರಿಂದ ಆದಷ್ಟು ಬೇಗ ಇದನ್ನು ಮಾಡಿ ನಮ್ಮ ಪುರಸಭೆಯವರು ಮಾಡಿಕೊಳ್ಬೇಕಂತ ನಮ್ಮಲ್ಲಿ ಹೇಳ್ತೀವಿ. ನಮ್ಮ ಇಲ್ಲಿ ಕೌನ್ಸಿಲರ್ ಬಂದು 2-3 ಸಾರಿ ಬಂದು ಒಂದೊಂದು ಕಲ್ಲು ತೆಗೆದು ಅದನ್ನು ಅಲ್ಲಿಯೇ ಇಟ್ಟು ಹಾಗೆ ನಮ್ಮ ನೋಡಿ ಹಾಗೆ ಬಾಕಿಯಾಗಿದೆ. ಇಲ್ಲಿ ಮಕ್ಕಳೆಲ್ಲ ಬಂದು ಮಸೀದಿ ಹೋಗುವ ಮಕ್ಕಳಲ್ಲಿದ್ದಾರೆ, ಸಣ್ಣ ಮಕ್ಕಳು, ಅದಕ್ಕೆ ಬಿದ್ದರೆ ಇದರ ಜವಾಬ್ದಾರಿ ಪುರಸಭೆಗೆ ವಹಿಸಬೇಕಾಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇವೆ. ಯಾರ ಮನೆಗೆ ನೀರಿಗೆ ಕುಡಿಯೋದಕ್ಕೆ ಆಗಲಿ ಈಗ ಸರಿ ಇಲ್ಲ. ಅವರದ ಮನೆಯಿಂದ ತರುವುದು ಕುಡಿಯೋದಕ್ಕೆ ಕೂಗಿ ತರುವುದು. ನಾನು ಬರೆಯುವುದಲ್ಲ ಮನೆಯಲ್ಲಿ. ಇವರಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಇವರು ಇನ್ನೊಂದು ಮನೆಯಿಂದ ಹೋಗಿ ತರುವುದು. ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ಆಕ್ಷನ್ ತೆಗ್ತಾ ಇಲ್ಲ. ಅಲ್ಲಿ ಚರಂಡಿ ಎಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿ ಹೋಗ್ತಾರೆ. ಒಂದು ನೋಟಿಸ್ ಕೊಡುವಾಗ ಕ್ಲೀನ್ ಮಾಡಿ ಹೋಗ್ತಾರೆ. ಮತ್ತೆ ಅದು ಎರಡು ಜನರನ್ನು ಕಳಿಸ್ತಾರೆ. ಕೆಲಸ ಆಗುದಿಲ್ಲ. ಸ್ವಲ್ಪ 2 ಜನ ಎಂತ ಕೆಲಸ ಮಾಡ್ತಾರೆ. ಯಾರು ಕಾರಣ ಏನು ಗೊತ್ತಿಲ್ಲ ಮೇಡಮ್. ಎಷ್ಟು ದಿನ ಆಯ್ತು. ಈ ಮಳೆಗಾಲ ಬಂದ್ರೆ ಉಂಟಲ್ಲ ಅಲ್ಲಿ ಅವಸ್ಥೆ ನಮ್ಗೆ ಗೊತ್ತುಂಟು. ಅಷ್ಟು ಕಷ್ಟ ಆಗ್ತದೆ ಗಾಡಿಯಲ್ಲಿ ಹೋಗುವಾಗ. ಚರಂಡಿ ಯಾವ್ದು ರೋಡ್ ಯಾವ್ದು ಗೊತ್ತಾಗುದಿಲ್ಲ. ಕೆಲವರು ಯಾರಿಲ್ಲದಾಗಿ ಆಗಿದೆ ಮೇಡಮ್. ಖಾದರ್ ಸಾಹೇಬರು ಇಷ್ಟುವರೆಗೆ ಅಲ್ಲಿ ವಿಸಿಟೇ ಮಾಡ್ಲಿಲ್ಲ. ನಾವು ಇಷ್ಟು ಓಟ್ ಹಾಕಿ ಅವರಿಗೆ ಇಷ್ಟು ತನಕ ಅಲ್ಲಿಗೆ ವಿಸಿಟೇ ಮಾಡ್ಲಿಲ್ಲ. ಅವರ ಮೇಲೆ ನಮ್ಗೆ ಒಂದು ಗೌರವ ಇತ್ತು ಅಲ್ಲಿಯ ಜನರಿಗೆ. ಈಗ ಅವರು ತುಂಬಾ ಬೇಸತ್ತಿದ್ದಾರೆ ಇಲ್ಲಿಯ ಜನರು. ನಾವು ಅಲ್ಲಿ ಲಕ್ಸುರಿ ಅಂತ ಕೇಳ್ತಾ ಇಲ್ಲ. ನಮ್ಗೆ ಸೇಫ್ ರೋಡ್ ಮತ್ತೆ ಚರಂಡಿ ಎಲ್ಲ ಕರೆಕ್ಟ್ ಕ್ಲಿಯರ್ ಮಾಡಿ ಕೊಡಿ ಅಂತ ನಾವು ಅಷ್ಟೇ ಕೇಳ್ತಾ ಇರೋದು. ಲಕ್ಸುರಿ ಅಂತ ನಮ್ಗೆ ಇದು ಐಶ್ವರ್ಯಮ ಜೀವನ ನಾವು ಅಲ್ಲಿ ಕೇಳ್ತಾ ಇಲ್ಲ. ನಮ್ದು ಸೇಫ್ಟಿ ಅಷ್ಟೇ. ಇಲ್ಲಿ ಸಾಕಾಗಿ ಹೋಗಿದೆ. ಇನ್ನು ನಾವು ಪ್ರತಿಭಟನೆ ಮಾಡ್ಬೇಕು ಅಲ್ಲಿ ರೋಡ್ ಬಂದ್ ಮಾಡಿ.